ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ನೆಂಟರಿಷ್ಟೊಂದಿಗೆ ವಿಶೇಷವಾದಂತಹ ಸಮಯವನ್ನು ಕಳೆಯುವುದಕ್ಕೆ ಈ ದಿವಸ ಅವಕಾಶ ಸಿಕ್ಕುವಂಥದ್ದು. ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ, ಒಳ್ಳೆಯ ಮಾತು, ಹಲವಾರು ವಿಚಾರಗಳ ಚರ್ಚೆ ನಡೆಯುವುದಕ್ಕೆ ಅವಕಾಶಗಳು ಇರತಕ್ಕಂತಹ ದಿವಸ. ಆದರೆ ನಿಮ್ಮ ಜವಾಬ್ದಾರಿಗಳಿಗೆ ನೀವು ಬದ್ಧರಾಗಿರಬೇಕು. ಕರ್ತವ್ಯವನ್ನು ಹೇಗೆ ಪಾಲನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿಮಗೆ ಸರಿಯಾದಂತಹ ಮಾಹಿತಿ, ಸರಿಯಾದ ತಿಳುವಳಿಕೆ ಇರಬೇಕಾದಂಥದ್ದು. ಮನೆಗೆ ತತ್ಕ್ಷಣದಲ್ಲಿ ಯಾರೋ ಅತಿಥಿಗಳು ಬರತಕ್ಕಂಥದ್ದು, ಅದರಿಂದ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಅವಕಾಶಗಳಾಗುವಂಥದ್ದಾಗುತ್ತೆ. ಮೇಲಧಿಕಾರಿಗಳು ಯಾವುದೇ ರೀತಿಯ ಒತ್ತಡಗಳನ್ನು ಈ ದಿವಸ ಹಾಕೋದಿಲ್ಲ. ಬಹಳ ಆರಾಮವಾಗಿ ನಿಮ್ಮ ಕೆಲಸವನ್ನು ನೀವು ಉದ್ಯೋಗ ಸ್ಥಳದಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅವಿವಾಹಿತರ ಒಂದು ವಿಚಾರ ಹೆಚ್ಚು ಚರ್ಚೆಗೆ ಬರ್ತಕ್ಕಂಥದ್ದು, ಮದುವೆ ಆಗಲಿಲ್ಲ, ಮದುವೆಯನ್ನು ಮಾಡಬೇಕು ಅನ್ನುವಂತಹ ವಿಚಾರ ತುಂಬ ವಿಶೇಷವಾಗಿ ಗಮನ ಸೆಳೀತಕ್ಕಂಥದ್ದಾಗತ್ತೆ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ, ಸರ್ಕಾರಿ ಕೆಲಸಗಳಲ್ಲಿ ಒಂದಷ್ಟು ಅಡಚಣೆಯಾಗ್ತಕ್ಕಂಥದ್ದು, ಹಿನ್ನಡೆಯಾಗುವಂತಹ ಸಾಧ್ಯತೆ, ಆ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ. ಹವಾಮಾನ ಬದಲಾವಣೆಯಿಂದ ತಲೆನೋವು ಆಗಬಹುದು, ಆಲಸ್ಯ ಆಗಬಹುದು, ಅಥವಾ ಶರೀರದಲ್ಲಿ ಸ್ವಾಸ್ಥ್ಯ ಇಲ್ಲದೆ ಇರತಕ್ಕಂಥದ್ದು, ಯಾವುದೇ ರೀತಿಯ ಉತ್ಸಾಹ ಇಲ್ಲದೆ ಇರತಕ್ಕಂಥದ್ದು, ಚಟುವಟಿಕೆಗಳಿಗೆ ಅಡ್ಡಿ ಆಗ್ತಕ್ಕಂಥದ್ದು, ಇವನ್ನೆಲ್ಲ ನೋಡಬೇಕಾದಂತಹ ದಿವಸ. ಪ್ರೇಮಿಗಳು ತುಂಬ ಉತ್ಸುಕರಾಗಿರತಕ್ಕಂತಹ ದಿವಸ ಇದಾಗಿರುತ್ತೆ. ಆದರೆ ಯಾವುದೇ ರೀತಿಯ ಅವಘಡಕ್ಕೆ ಅವಕಾಶಗಳು ಬೇಡ. ಅಧ್ಯಯನ, ಧ್ಯಾನ ಇತ್ಯಾದಿಗಳಿಗೆ ಶರೀರ ಸ್ಪಂದಿಸುವುದಿಲ್ಲ. ಶರೀರದಲ್ಲಿ ಅಷ್ಟೊಂದು ಸ್ವಾಸ್ಥ್ಯ ಅಥವಾ ಆರಾಮ ಅಂತಕ್ಕಂಥದ್ದನ್ನು ಕಾಣೋದು ಕಷ್ಟ ಆಗುತ್ತೆ. ವಾಹನ ಚಾಲನೆಯನ್ನು ಮಾಡುವಾಗ ಜಾಗರೂಕತೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದರೆ ಸ್ವಲ್ಪ ತೊಂದರೆಗೆ ಅವಕಾಶಗಳಿರುತ್ತೆ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಮಿಥುನ ರಾಶಿ, ಮಕ್ಕಳಿಗೋಸ್ಕರವಾಗಿ ಒಂದಷ್ಟು ಹಣವನ್ನು ಖರ್ಚು ಮಾಡ್ತೀರಿ. ಆದರೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋ ಹಾಗೆ ಮಾಡಿಕೊಳ್ತೀರಿ. ಹಣ ಖರ್ಚು ಆಗುತ್ತೆ, ಆದರೆ ಮಕ್ಕಳ ಒಂದು ನಡೆ ನುಡಿ, ಅವರ ಆಚಾರ ವಿಚಾರಗಳು ಮನಸ್ಸಿಗೆ ಅಸಮಾಧಾನವನ್ನು ಉಂಟು ಮಾಡ್ತಕ್ಕಂಥದ್ದು. ಕಾಲಿನಲ್ಲಿ ನೋವು ಕಾಣಿಸ್ಕೊಳ್ಬಹುದು. ನರ ಅಥವಾ ಮೂಳೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈ ರಾಶಿಯವರಿಗೆ ಕೋಪ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಬೇಕು. ಇವತ್ತಿನ ವಾತಾವರಣ, ಹಾಗೆ ಆಡ್ತಕ್ಕಂತಹ ಮಾತು, ಬೇರೆಯವರ ಸಂಪರ್ಕ ಇವೆಲ್ಲ ಸಿಟ್ಟಿಗೇಳುವಂತೆ, ಕೆರಳುವಂತೆ ಮಾಡುವಂಥದ್ದಾಗತ್ತೆ. ನಿಮ್ಮ ಕೋಪವನ್ನು ಸ್ನೇಹಿತರ ಮೇಲಾಗಲಿ, ಮನೆಯ ಸದಸ್ಯರ ಮೇಲಾಗಲಿ ತೋರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಶಾಶ್ವತವಾದಂತಹ ದ್ವೇಷಕ್ಕೆ ಕಾರಣವಾದೀತು. ಸಂಗಾತಿಯ ಜೊತೆಯಲ್ಲಿ ಉತ್ತಮವಾದಂತಹ ನಡವಳಿಕೆ ಇರಲಿ. ಪರಸ್ಪರವಾಗಿ ಸರಿತಪ್ಪುಗಳನ್ನು ನೇರವಾಗಿ ಸ್ಪಷ್ಟವಾಗಿ ಮಾತಾಡ್ತಕ್ಕಂತಹ ಒಂದು ಸ್ವಭಾವ ಇದ್ದರೆ ಬಹಳ ಒಳ್ಳೆಯದು ಅಂತ ಹೇಳಬೇಕು. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿದ್ದರೆ ಆ ಭಗವಂತನ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಿರುತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ವ್ಯವಹಾರದ ದೃಷ್ಟಿಯಿಂದ ಈ ದಿವಸ ಅಷ್ಟೊಂದು ಚೆನ್ನಾಗಿಲ್ಲ. ಹಾಗಾಗಿ ಹೊಸ ವ್ಯವಹಾರಗಳನ್ನಾಗಲಿ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ನಿರ್ಧಾರಗಳನ್ನಾಗಲಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಯಾವುದೇ ಹೊಸ ಕಾನೂನನ್ನು ಅಳವಡಿಸ್ಕೊಳ್ಳುವಂಥದ್ದಾಗಲಿ ಯಾವುದೂ ಕೂಡ ಇವತ್ತಿಗೆ ಬೇಡ ಅನ್ನುವಂತಹ ಅರ್ಥ. ಮಾನಸಿಕವಾಗಿ ಸ್ವಲ್ಪ ಅಸಮಾಧಾನ, ಬೇಸರಗಳು ಹೆಚ್ಚಾಗುವಂತಹ ದಿವಸ. ಅದಕ್ಕೆ ನಿರ್ದಿಷ್ಟವಾದಂತಹ ಕಾರಣ ಬೇಕು ಅಂತೇನಿಲ್ಲ. ಎಲ್ಲ ವಿಚಾರಗಳು ಕೂಡ ಮನಸ್ಸಿಗೆ ಅಸಮಾಧಾನವನ್ನೇ ತಂದು ಕೊಡ್ತಕ್ಕಂಥದ್ದಾಗುತ್ತೆ. ಪ್ರಮುಖ ಉಪಕರಣ ಆಗ್ಬೋದು ಅಥವಾ ವಾಹನ ಆಗ್ಬೋದು, ಸ್ವಲ್ಪ ಮಟ್ಟಿಗೆ ದುರಸ್ತಿಗೆ ಬರುವಂಥದ್ದು, ಹಾನಿಯಾಗುವಂಥದ್ದು, ವಾಹನದಿಂದ ನಷ್ಟ ಅಥವಾ ಉಪಕರಣದಿಂದ ನಷ್ಟ ಅಂತ ಹೇಳಿ
ಹೇಳಬೇಕಾಗತ್ತೆ. ವಾಹನ ಚಾಲನೆಯನ್ನು ಮಾಡದೇ ಇದ್ದರೆ ಬಹಳ ಒಳ್ಳೆಯದು. ಬೇರೆಯವರ ಜೊತೆಯಲ್ಲಿ ಹೋಗೋದಕ್ಕೆ ಅವಕಾಶ ಇದ್ದರೆ ನೀವು ವಾಹನ ಚಾಲನೆಯನ್ನು ಮಾಡುವಂಥದ್ದು ಬೇಡ ಅಂತ ಹೇಳಿ ಅರ್ಥ. ನಿದ್ರಾಭಂಗವಾಗಬಹುದು, ನಿದ್ದೆಗೆ ಅಡ್ಡಿಯಾಗಬಹುದು, ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ಜಯಂತಿ ಮಂಗಲಾಕಾಲಿ ಭದ್ರಕಾಲಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾ ಧಾತ್ರಿ ಸ್ವಾಹಾ ಸ್ವಧಾ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.